ಬೆಂಗಳೂರಿನಲ್ಲಿ ನೀವೆಲ್ಲ ನಮಗೆ ಪಾಟೋಲ್ ಬಗ್ಗೆ ಎಲ್ಲ ಎಚ್ಚರಿಕೆ ಗಂಟೆ ಕೊಟ್ಟಿದ್ರಿ. ನಾನು ಬೆಂಗಳೂರಲ್ಲ ಡೆಲ್ಲಿಯಲ್ಲೂ ನೋಡಿದ್ದೀನಿ, ಬೇರೆ ಕಡೆ ನೋಡಿದ್ದೀನಿ, ಎಲ್ಲ ಕಡೆ ಪಾಟೋಲ್ಸ್ ಇದ್ದಿದೆ. ಆದರೆ ಅಲ್ಲಿದೆ ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಲೆಕ್ಕ ಹಾಕೋ 2,000 ಚಿಲ್ಲರೆ ಪಾಟೋಲ್ಸ್ ಇದೆ ಅಂತೇಳಿ ನಮ್ಮ ಅಧಿಕಾರಿಗಳು ಒಂದು ಪಟ್ಟಿನ ಬೆಂಗಳೂರು ನಗರದಲ್ಲಿ ಕೊಟ್ಟಿದ್ದಾರೆ. ಹಿಂದೆ ಎಲ್ಲ ಹೇಳಿದ್ದೆ, ಒಂದು ಹೊಸ ಸಿಸ್ಟಮ್ ಅದನ್ನು ಪಾಟೋಲ್ ಮುಚ್ಚಲಿಕ್ಕೆ ಅವರಿಗೆಲ್ಲ ನಾವೆಲ್ಲ ತೋರಿಸಿದ್ವಿ. ಸೊ ಅವ್ರು ಯಾರು ಸರಿಯಾಗಿ ನನಗೆ ಸಮಾಧಾನಕರವಾದಂಥ ಉತ್ತರ ನನಗೆ ಸಿಕ್ಕಿರಲಿಲ್ಲ, ಕೆಲಸ ಮಾಡೋ ಸಿಕ್ಕಿರಲಿಲ್ಲ. ಅದಕ್ಕೆ ಕೂಡಲೇ ಅವ್ರಿಗೆಲ್ಲ ಮೀಟಿಂಗ್ ಮಾಡಿಬಿಟ್ಟು ಹೇಳೋಗಿದ್ದೆ, 15 ದಿನದಲ್ಲಿ ಎಲ್ಲ ಪಾಟೋಲ್ ಮುಚ್ಚಬೇಕು. ಕಮಿಷನರಿಂದ ಹಿಡಿದು ಜಾಯಿಂಟ್ ಕಮಿಷನರು, ಝೋನಲ್ ಕಮಿಷನರು, ಚೀಫ್ ಇಂಜಿನಿಯರ್ಗಳು, ಎಕ್ಸಿಕ್ಯೂಟಿವ್ ಇಂಜಿನಿಯರು ಎಲ್ಲ 400 ಜನ ಇದ್ದಾರೆ. 400 ಜನನೂ ರೋಡಲ್ಲಿರಬೇಕು ಅಂತ ಹೇಳಿದೆ. ಪ್ರತಿದಿನ ಎಷ್ಟೆಷ್ಟು ಪಾಟೋಲ್ನ ಮುಚ್ಚಿರಿ, ಎಷ್ಟು ಅದಕ್ಕೆಲ್ಲ ಕೂಡ ಇದ್ದು ನನಗೆ ವಿಡಿಯೋ ಮಾಡಿ ನನಗೆ ಪೋಸ್ಟ್ ಮಾಡಬೇಕು ಅಂತ ಹೇಳಿದೆ. ಸೊ ಎಲ್ಲರೂ ನನಗೆ ಪೋಸ್ಟ್ ಮಾಡಿದ್ದಾರೆ. ಎಲ್ಲ ನನ್ನ ಫೋನಲ್ಲೇ ಎಲ್ಲ ನನಗೆ ದಾಖಲೆ ಎಲ್ಲ ಇದೆ, ಕಂಪ್ಲೀಟ್ ಎಲ್ಲ ಪ್ರತಿಯೊಂದು ಕೆಲಸ ಮಾಡ್ತಾ. ಸರ್ 14,307 ಗುಂಡಿಗಳು ಮುಚ್ಚಿದ್ದೀವಿ ಸರ್. 14,307 ಗುಂಡಿಗಳನ್ನು ಮುಚ್ಚಿದ್ದಾರೆ. ಸೊ ಮೀಡಿಯಾವರು ನೀವು ಕೂಡ ಎಲ್ಲ ತೋರಿಸಿದ್ದೀರಿ, ಪೇಪರ್ಲೆಲ್ಲ ಬಂದಿದೆ, ಸಮಾಧಾನಕರವಾಗಿ ಕಾಣ್ತಾ ಇದೆ. ಆದರೆ ಇನ್ನೂ ನಾನು ನೋಡಬೇಕು ಒಂದ್ಸತಿ ಏನು ಬೇಕಾಬಿಟ್ಟು ಮಾಡಿದಾರಾ, ಸುಮ್ಮನೆ ಮುಚ್ಚಿಬಿಟ್ಟಿದ್ದಾರಾ, ಏನು ಎತ್ತ ಅಂತ. ಸ್ವಲ್ಪ ಮಳೆನೂ ಸ್ವಲ್ಪ ಅಡಚಣೆ ಇದೆ. ಮಳೆ ಇದ್ದಾಗ ಸ್ವಲ್ಪ ಕ್ವಾಲಿಟಿ ಮೇಂಟೈನ್ ಮಾಡೋದು ಭಾಳ ಕಷ್ಟ ಇದೆ. ಆದರೂ ನಾನು ಈಗ 14,000 ಗುಂಡಿ, ಇದು ಕರ್ನಾಟಕ ರಾಜ್ಯದ ಬೆಂಗಳೂರು ನಗರದಲ್ಲಿ ಒಂದು ಇತಿಹಾಸ ದಾಖಲೆ ಸೃಷ್ಟಿ ಮಾಡಿದೆ. ಬಟ್ ಅಂದರೂ ನಾನು ಹೇಳಿದ್ದೀನಿ ನಮ್ಮ ಕಮಿಷನರ್ಗೆ, ಯಾರು ಇದ್ರ ಬಗ್ಗೆ ಬೇಜವಾಬ್ದಾರಿ ವಹಿಸಿದರೆ ತಲೆದಂಡ ತೆಗೆದುಕೊಳ್ಳೇಬೇಕಾಗ್ತದೆ. ಯಾರಿಗೂ ಇಲ್ಲಿ ನಿರ್ದಾಕ್ಷಿಣ್ಯ ಕ್ರಮ. ಯಾಕೆಂದ್ರೆ ಅವ್ರಿಗೆ ಹೇಳಿದ್ದೆ, ನಾನು ಹೋಗಿ ವಾರ್ಡಲ್ಲೇ ನಿಂತ್ಕೊಂಡು ಕೆಲಸ ಮಾಡಬೇಕು ಅಂತ. ಸೊ ಎಲ್ಲ ಅದನ್ನೆಲ್ಲ ಲಿಸ್ಟ್ ಮಾಡಿಸ್ತಾ ಇದ್ದೀನಿ, ಯಾರ್ಯಾರು ಮಾಡಿದ್ದಾರೆ ಅಂತ. ತಿರ್ಗಾ ಇನ್ನು ನೋಡ್ತೀನಿ. ಸೊ ತಾವು ಎಲ್ಲ ದಯವಿಟ್ಟು ಬನ್ನಿ, ನಿಮ್ಮ ಸಲಹೆ ಇರಲಿ, ನಿಮ್ಮ ಮಾರ್ಗದರ್ಶನ ಇರಲಿ, ನಿಮ್ಮ ಸಪೋರ್ಟ್ ಇರಲಿ. ನಮಗೆ ನಾಗರಿಕರಿಗೆ ಒಳ್ಳೆಯದಾಗಬೇಕು. ಗುಂಡಿಯಿಂದ ಯಾರಿಗೂ ಆಕ್ಸಿಡೆಂಟ್ಗಳಾಗಿ ಯಾರ ಪ್ರಾಣನೂ ಹೋಗಬಾರ್ದು, ಪ್ರಾಣ ಉಳಿಸ್ಬೇಕು. ಅದಕ್ಕೋಸ್ಕರ ಈ ಪ್ರಯತ್ನ ನಿಮಗೆ ಕೊಟ್ಟಿರುವಂಥ ರಿಪೋರ್ಟಲ್ಲಿ ಏನಂತ ಹೇಳಿದ್ರೆ 100% ಆಗಿದೆ ಅನ್ನೋ. ನಾನಿನ್ನ ಫುಲ್ ರಿಪೋರ್ಟ್ ನಾನು ತೊಗೊಂಡಿಲ್ಲ. ಫಸ್ಟು ನನ್ನ ಕಣ್ಣಿಗೆ ನಂಗೆ ಸಮಾಧಾನ ಆಗಬೇಕು. ನಾನು ಪೇಪರ್ ಬಗ್ಗೆ ನಂಬಿಕೆ ಇಲ್ಲ ಸರಿ. ಮಾಧ್ಯಮದ ವರದಿ ಸರ್ ನನಗೆ ಪೇಪರ್ ಬಗ್ಗೆ ನಂಬಿಕೆ ಇಲ್ಲ, ಅವ್ರು ಕೂಡ ಪೇಪರ್ ಬಗ್ಗೆ ನಂಬಿಕೆ ಇಲ್ಲ, ಅವ್ರು ಹೇಳೋ ಮಾತಿಗೆ ನನಗೆ ಕಿವಿಗಿಂಪ ಅದು ನನಗೆ ನಂಬಿಕೆ ಇಲ್ಲ. ವರದಿ ಮಾಧ್ಯಮ ಬರ್ದಿರ್ಬೋದು, ನಾನು ಕಣ್ಣಲ್ಲಿ ನೋಡಬೇಕು. ಇದಾದಮೇಲೆ ನನ್ನ ಮೋಟರ್ ಸೈಕಲ್ ಇಟ್ಕೊಂಡಿದ್ದೀನಿ, ತರಿಸಿದ್ದೀನಿ. ಸ್ಕೂಲ್ ಕಾಲೇಜಲ್ಲಿದ್ದಾಗ ಮೋಟರ್ ಸೈಕಲ್ ತೊಗೊಂಡಿದ್ದೆ, ಅದೆಲ್ಲ ರೆಡಿ ಮಾಡಿ ಟ್ಯಾಕ್ಟೀಸ್ ಎಲ್ಲ ಕಟ್ಬಿಟ್ಟು ಇಟ್ಟಿದ್ದೀನಿ. ನಾನೇ ಒಂದು ರೌಂಡ್ ಹೋಗ್ತಾ ಇದ್ದೀನಿ, ಈ ಪುಸ್ತಕ ಎತ್ಕೊಂಡು ಏನು ಕರೆಕ್ಟಾಗಿ ಮಾಡಿದ್ದಾರೆ ಅಂತೇಳಿ ಒಂದು ರೌಂಡ್ ಹೋಗ್ತಾ ಇದ್ದೀನಿ. ಆಗಬೇಕಾದ್ರೆ ನಿಮ್ಗೆ ಹೇಳ್ತೀನಿ. ನಾನು ಇದು ಮಾಧ್ಯಮದ ಇದು ಇವರು ಪೇಪರಲ್ಲಿ ಹಾಕಿರೋದನ್ನ ಇದು ಮಾಡಿರೋದು 15 ದಿವಸ ಏನು ಮಾಡಿದ್ದೀವಿ, 15 ದಿವಸ ಮಾಡಿರೋ ಕೆಲಸ. ನಮ್ಮದು ಟಾರ್ಗೆಟ್ ಕೊಟ್ಟಿದ ಮೇಲೆ ಸರ್, ಡೈಲಿ ಏನೇನು ಆಕ್ಟಿವಿಟೀಸ್ ಆಗಿದೆ ಅದೆಲ್ಲ ಕೂಡ ಎಲ್ಲೆಲ್ಲಿ ರಿಪೋರ್ಟ್ ಆಗಿದೆ ಪೇಪರಲ್ಲಿ. ಅದೇ ನೋಡಿ, ಹಿಂದೆ ಹೆಂಗಿತ್ತು ಈಗ ಹೆಂಗಿದೆ, ಹಿಂದೆ ಹೆಂಗಿತ್ತು ಈಗ ಹೆಂಗಿದೆ, ಎಲ್ಲರನ್ನೂ ಆ ರೀತಿ ಮಾಡಿಸಿದ್ದೀನಿ. ಇದ್ರೆ ಸಾಕು. ನಾನು ಇವತ್ತು ಹೇಳ್ತೀನಿ, ಇನ್ನು ಅಪೋಸಿಷನ್ ಪಾರ್ಟಿ MLA ಕ್ಷೇತ್ರಕ್ಕೂ ತಿಳಿಸ್ಬೇಕು, MLAಗಳು ಅವ್ರು ಇರಬೇಕು. ಅವ್ರದ್ದು ಏನಾದ್ರು ಸಲಹೆ ಇದ್ರೂ ನಾವು ತೊಗೊಳಕ್ಕೆ ನಾವು ರೆಡಿ ಇದ್ದೀವಿ. ಸರ್ ಈಗ ರಸ್ತೆ ಗುಂಡಿಗಳು ಸರ್, ಈಗ ಪಾರ್ಕ್ ನೀನೊಬ್ಬ ಬಾಲಕ ಪಾರ್ಕ್ ಗೇಟ್ ಬಿದ್ದು ಏನು ಮಾಡ್ತೀರಿ? ಹುಡುಗರುಗಳು ಪಾಪ ಗೊತ್ತಾಗಿರಲ್ಲ, ಆಗಿದೆ, ತಪ್ಪಾಗಿದೆ, ತೊಂದರೆ ಆಗಿದೆ. ನಾವು ಅವ್ರಿಗೆ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರದ್ದೇನು ತಪ್ಪಿಲ್ಲ. ಏನು ಮಾಡ್ತೀರಿ? ಇವೆಂಥವೆಲ್ಲ ಮುಂಜಾಗ್ರತೆಯಾಗಿ ಮುಂದಕ್ಕೆಲ್ಲ ಚೆಕ್ ಮಾಡಿಸ್ತೀವಿ.